ಬರ ನಿರ್ವಹಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರಿಗೆ ಮಾತನಾಡಲು ಬೇರೆ ವಿಚಾರನೇ ಇಲ್ಲ. ಹಾಗಾಗಿ ಈ ವಿಚಾರವನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಸರ್ಕಾರದಿಂದ ಬರ ನಿರ್ವಹಣೆಯ ವಿಚಾರವಾಗಿ ಮಾತನಾಡಿ ಬಿಜೆಪಿಯವರಿಗೆ ಮಾತನಾಡಲು ಬೇರೆ ವಿಚಾರಗಳಿಲ್ಲ. ಈಗಾಗಲೇ ಸದನದಲ್ಲಿ ಇದರ ಬಗ್ಗೆ ಸಿಎಂ ಈಗಾಗಲೇ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಅಂತ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಕೇಂದ್ರದಿಂದ ಬರಬೇಕಾಗಿರುವಂತಹ ಹಣ ಇದುವರೆಗೂ ಕೂಡ 1 ರೂಪಾಯಿ ಬಂದಿಲ್ಲ. ನೀವೇನು ಖರ್ಚು ಮಾಡಿದ್ದೀರಾ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಡಿಸಿ ಅಕೌಂಟಲ್ಲಿ 500 ಕೋಟಿ ಹಣವನ್ನು ಇಟ್ಟಿದ್ದೇವೆ. ಎಮರ್ಜೆನ್ಸಿ ಇದ್ರೆ ಖರ್ಚು ಮಾಡಲು ಹಣವನ್ನು ಇಟ್ಟಿದ್ದೇವೆ. ರಾಜಕೀಯಕ್ಕಾಗಿ ಇಲ್ಲ ಸಲ್ಲದ ಆಪಾದನೆ ಮಾಡ್ತಿದ್ದಾರೆ. ಇದು ಸರಿಯಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇವತ್ತು ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್. ರಾಜ್ಯದಲ್ಲಿ ಸರ್ಕಾರದಿಂದ ಬರ ನಿರ್ವಹಣೆಯ ವಿಚಾರವಾಗಿ ಮಾತನಾಡಿದ್ರು. ಅಂದ್ರೆ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಕೆಲಸವನ್ನ ಮಾಡ್ತಾ ಇಲ್ಲ, ಬರ ನಿರ್ವಹಣೆ ಇದೆ, ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ತಿಲ್ಲ ಅಂತೇಳಿ ವಿಪಕ್ಷ ನಾಯಕರು ವಾಗ್ದಾಳಿನ ನಡೆಸ್ತಾನೆ ಇದ್ದಾರೆ. ಬಿಜೆಪಿಯವರಿಗೆ ಮಾತನಾಡಲು ಬೇರೆ ವಿಚಾರಗಳಿಲ್ಲ, ಹಾಗಾಗಿ ಈ ವಿಚಾರವನ್ನ ಮುನ್ನೆಲೆಗೆ ತರ್ತಿದ್ದಾರೆ ಅಂತೇಳಿ. ಈಗಾಗಲೇ ಸದನದಲ್ಲಿ ಸಿಎಂ ಇದರ ಬಗ್ಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಕೇಂದ್ರದಿಂದ ಬರಬೇಕಾಗಿರುವಂತಹ ಹಣ 1 ರೂಪಾಯಿ ಕೂಡ ಬಂದಿಲ್ಲ. ನೀವೇನು ಖರ್ಚು ಮಾಡಿದ್ದೀರಾ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ. ಡಿಸಿ ಅಕೌಂಟಲ್ಲಿ 500 ಕೋಟಿ ಹಣ ಇಟ್ಟಿದ್ದೇವೆ. ಎಮರ್ಜೆನ್ಸಿ ಇತ್ತು ಅಂತಂದರೆ ಖರ್ಚು ಮಾಡಲು ಆ ಹಣವನ್ನು ನಾವು ಕೊಟ್ಟಿದ್ದೇವೆ ಅಥವಾ ಡಿಸಿ ಅವರ ಅಕೌಂಟಲ್ಲಿ ಇದೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ರಾಜಕೀಯಕ್ಕಾಗಿ ಈ ರೀತಿಯಾಗಿ ಇಲ್ಲ ಸಲ್ಲದ ಆಪಾದನೆ ಮಾಡೋದು ಸರಿಯಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಟಿಪ್ಪು ಹೆಸರಿಡುವಂಥ ವಿಚಾರ ಇದೆಯಲ್ಲ, ಅದು ಸರ್ಕಾರದಲ್ಲಿ ಇದುವರೆಗೂ ಕೂಡ ಚರ್ಚೆ ಆಗಿಲ್ಲ. ಕೇವಲ ಅವರವರ ಚರ್ಚೆ ಮಾಡಿಕೊಳ್ಳಲಾಗ್ತಾ ಇದೆ ಅಥವಾ ಈ ವ್ಯಕ್ತಿಯ 4 ಜನದ ಮುಂದೆ ಮಾತ್ರ ಇದು ಚರ್ಚೆ ಆಗ್ತಾ ಇದೆ ಅಂತ. ಅಂದರೆ ಸರ್ಕಾರದ ಮುಂದೆ ಇದರ ಬಗ್ಗೆ ನಾವು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. 4 ಏರ್ಪೋರ್ಟ್ಗಳಿಗೆ ಹೆಸರಿಡಲು ಅಪ್ರೂವ್ ಕೂಡ ಮಾಡಿದ್ದೇವೆ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡಿದ್ದಾರೆ. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಅವರ ಹೆಸರನ್ನ ಇಡಬೇಕಾ ಅಥವಾ ಬೇಡವಾ ಅನ್ನೋದು ಚರ್ಚೆ ಜೋರಾಗಿ ನಡೀತಾ ಇದೆ ಕಳೆದ 3-4 ದಿನಗಳಿಂದ. ಸದನದಲ್ಲಿ ಈ ವಿಚಾರ ಕೂಡ ಸದ್ದು ಮಾಡಿತ್ತು. ಯಾವಾಗ ಸದನದಲ್ಲಿ ಈ ವಿಚಾರ ಸದ್ದು ಮಾಡಿತ್ತಲ್ಲ, ಆವಾಗಿಂದ ವಾದ ವಿವಾದ ಜೋರಾಗಿ ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತನಾಡಿದರು. ಟಿಪ್ಪು ಹೆಸರಿಡುವಂಥ ವಿಚಾರವಾಗಿ ಸರ್ಕಾರದಲ್ಲಿ ಇದರ ಬಗ್ಗೆ ಇದುವರೆಗೂ ಕೂಡ ಚರ್ಚೆ ಆಗಿಲ್ಲ, ಕೇವಲ ಅವರವರ ಚರ್ಚೆ ಮಾತ್ರ ಮಾಡಿಕೊಳ್ತಿದ್ದಾರೆ ಅಂಥೇಳಿ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಬೆಳಗಾವಿಯ ಅಧಿವೇಶನದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿರುವಂಥ ವಿಚಾರ ಏನು ಅಂತಂದರೆ ಅದು ಟಿಪ್ಪುವಿನ ವಿಚಾರ. ಅಂದರೆ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರು ಇಡಬೇಕು ಅನ್ನುವಂಥದ್ದು ಕೆಲವೊಂದಿಷ್ಟು ನಾಯಕರ ವಾದ ಮತ್ತು ಕೆಲವೊಂದಿಷ್ಟು ನಾಯಕರು ಹೇಳ್ತಾ ಇರುವಂಥದ್ದು ಒಡೆಯರವರ ಹೆಸರು ಇಡಬೇಕು ಅಂತೇಳಿ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕಾಂಗ್ರೆಸ್ ನಾಯಕರು ಟಿಪ್ಪು ಅವರ ಹೆಸರನ್ನು ಇಡಬೇಕು ಅನ್ನುವಂಥದ್ದು, ಬಿಜೆಪಿ ನಾಯಕರು ಇದನ್ನು ವಿರೋಧವನ್ನು ಮಾಡ್ತಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಮಾತನಾಡಿದರು. ಟಿಪ್ಪು ಹೆಸರನ್ನು ಇಡಬೇಕು ಅಥವಾ ಬೇಡವಾ ಅನ್ನೋದ್ರ ಬಗ್ಗೆ ಸರ್ಕಾರದಲ್ಲಿ ಚರ್ಚೆ ಆಗಿಲ್ಲ, ಬಟ್ ಯಾಕೆ ಈ ಚರ್ಚೆ ನಡೀತಾ ಇದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಕೇವಲ ಅವರವರಲ್ಲಿ ಮಾತ್ರ ಇದು ಚರ್ಚೆ ನಡೀತಾ ಇದೆ, ಬಟ್ ಸರ್ಕಾರದ ಮಟ್ಟದಲ್ಲಿ ಇದು ಚರ್ಚೆ ಆಗಿಲ್ಲ ಅಂತ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇದುವರೆಗೂ ಕೂಡ ಚರ್ಚೆ ಆಗಿಲ್ಲ, ಏನು ಇಡಬೇಕು, ಯಾರ ಹೆಸರನ್ನು ಇಡಬೇಕು ಅಂತೇಳಿ. ಬಟ್ ಈ ರೀತಿಯಾಗಿ ಚರ್ಚೆ ಯಾಕೆ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಇನ್ನು ರಾಜ್ಯದಲ್ಲಿ ಜಾತಿ ಜನಗಣತಿಯ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ. 170 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಲಾಗಿದೆ. ಆ ಸಮೀಕ್ಷೆ ಹೊರಗಡೆ ಬರಬೇಕಲ್ಲ ಅಂತೇಳಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ನೋಡಿ, ರಾಜ್ಯದಲ್ಲಿ ಈ ಜಾತಿ ಜನಗಣತಿಯ ವಿಚಾರವಾಗಿ ಮಾತನಾಡಿದರು. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ ತುಮಕೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ವಲ್ಲ, ಯಾಕೆ ಅದರ ಬಗ್ಗೆ ಚರ್ಚೆ ಅಂತೇಳಿ 170 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಲಾಗಿದೆ. ಆ ಸಮೀಕ್ಷೆ ಹೊರಗಡೆ ಬರಬೇಕಲ್ಲ, ನಮ್ಮ ಕೈಗೆ ಇನ್ನೂ ಬಂದಿಲ್ಲ ಆ ಸಮೀಕ್ಷೆ. ಹಾಗಾಗಿ ಆ ವಿಚಾರ ಬಗ್ಗೆ ಅಥವಾ
ಒಂದು ಜಾತಿ ಗಣತಿಯ ವಿಚಾರವಾಗಿ ಯಾಕೆ ಮಾತನಾಡಬೇಕು ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಸೊ ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಅಂದರೆ ಪದೇ ಪದೇ ಜಾತಿ ಗಣತಿಯನ್ನು ಮಾಡಬೇಕು ಮಾಡಬಾರ್ದು ಅನ್ನೋದು ಹೇಳಿಕೆಗಳು ಏನು ಬರ್ತಾ ಇದೆಯಲ್ಲ, ಇದು ಸರಿಯಲ್ಲ ಅಂತೇಳಿ. ಸೊ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲ. ಸೊ 170 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಲಾಗಿದೆ. ಆ ಸಮೀಕ್ಷೆ ಇನ್ನೂ ಕೂಡ ಹೊರಗಡೆ ಬಂದಿಲ್ಲ, ಬರಬೇಕು. ಅದರ ಬಗ್ಗೆ ಯಾಕೆ ಚರ್ಚೆ ಅಂತೇಳಿ. ನೋಡಿ, ಇವತ್ತು ತುಮಕೂರಿನಲ್ಲಿ ಪರಮೇಶ್ವರ್ ಅವರು ಕೂಡ ಮಾತನಾಡ್ತಾರೆ, ಭಾಳ ಮುಖ್ಯವಾಗಿ ಜಾತಿ ಗಣತಿಯ ವಿಚಾರವಾಗಿ. ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಹೇಳಿದ್ದಾರೆ. ತುಮಕೂರಲ್ಲಿ ಗೃಹ ಸಚಿವರ ಹೇಳಿಕೆ ಇದು. ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅಂತಾನೆ ನನಗೆ ಗೊತ್ತಿಲ್ಲ, ವರದಿ ನಮ್ಮ ಕೈಗೂ ಕೂಡ ಬಂದಿಲ್ಲ. ಆದರೆ ಆ ವಿಚಾರದ ಬಗ್ಗೆ ಯಾಕೆ ಚರ್ಚೆ ಅಂತೇಳಿ, ಅದರ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥನೇ ಇರೋದಿಲ್ಲ. ಬಟ್ ನನ್ನ ಪ್ರಕಾರ, ಅಂದರೆ ಪರಮೇಶ್ವರ್ ಅವರ ಪ್ರಕಾರ, ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ ಹೇಳಿದ್ದಾರೆ. ಆ ಸಮೀಕ್ಷೆ ಹೊರಗಡೆ ಬರಬೇಕಲ್ಲ, ಇದುವರೆಗೂ ಕೂಡ ಬಂದಿಲ್ಲ. ಆ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅನ್ನೋತಾನೆ ಗೊತ್ತಿಲ್ಲ. ಕೆಲವೊಂದಿಷ್ಟು ನಾಯಕರು ಆರೋಪವನ್ನು ಮಾಡ್ತಾರೆ, ಇದು ಸುಳ್ಳು ವರದಿ ಇದೆ ಅಂಥೇಳಿ, ಹಿಂದೆ ಏನೇನಾಗಿತ್ತು, ಇವಾಗ ಏನೇನಾಗ್ತಾ ಇದೆ, ಸೊ ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಸೊ ಆ ವರದಿ ಕೈಗೆ ಬರಬೇಕಲ್ಲ, ಕೈಗೆ ಸಿಗಬೇಕು. ಆದರೆ ಈ ವಿಚಾರವಾಗಿ ಮಾತನಾಡೋದು ಸರಿಯಲ್ಲ ಅಂತೇಳಿ ರಾಜ್ಯದಲ್ಲಿ ಜಾತಿ ಜನಗಣತಿಯ ವಿರೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ಸೊ ಒಂದು ರೀತಿಯಲ್ಲಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತೇಳಿ. ಸೊ ಜಾತಿ ಗಣತಿ ವರದಿಯಲ್ಲಿ ಏನಿದೆ ಅಂತಲೇ ನನಗೆ ಗೊತ್ತಿಲ್ಲ. ಸೊ 170 ಕೋಟಿ ಖರ್ಚು ಮಾಡಿ ಸಮೀಕ್ಷೆ ಮಾಡಲಾಗಿದೆ. ಆ ಸಮೀಕ್ಷೆ ಹೊರಗಡೆ ಬರಬೇಕು, ಬರಲಿ, ತದನಂತರ ನಾವು ನೋಡೋಣ ಅನ್ನೋ ರೀತಿಯಲ್ಲಿ ಇವತ್ತು ತುಮಕೂರಿನಲ್ಲಿ ಜಿ ಪರಮೇಶ್ವರ್ ಅವರು ಮಾತನಾಡಿದರು. ಸಾಕಷ್ಟು ಚರ್ಚೆಯಲ್ಲಿರುವಂಥ ವಿಚಾರ ಇದು. ಈ ಹಿಂದೆ ಕುಮಾರಸ್ವಾಮಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ, ಅಂದರೆ ಕಾಂಗ್ರೆಸ್ ಇತ್ತು, ಆವಾಗ ಸಮ್ಮಿಶ್ರ ಸರ್ಕಾರ ಆಗಿತ್ತು. ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಾಯಕರ ಒಪ್ಪಿಗೆ ಇತ್ತು, ಕೆಲವೊಂದಿಷ್ಟು ನಾಯಕರ ಒಪ್ಪಿಗೆ ಇರಲಿಲ್ಲ. ಈಗ ಮತ್ತೆ ಅದೇ ವಿಚಾರ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಒಂದು ಸಮೀಕ್ಷೆಯ ವಿಚಾರವಾಗಿ ಸದ್ಯಕ್ಕೆ ಆ ಸಮೀಕ್ಷೆ ಬೇಡ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಇನ್ನು ತುಮಕೂರಿಂದ ಲೋಕಸಭೆಗೆ ರಾಹುಲ್ ಗಾಂಧಿ ಸ್ಪರ್ಧೆಯ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ರಾಹುಲ್ ಗಾಂಧಿ ಸ್ಪರ್ಧೆಯ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ ಅಂತ ತುಮಕೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ರಾಹುಲ್ ಗಾಂಧಿ ರಿಸರ್ವ್ ಕ್ಷೇತ್ರ ಬಿಟ್ಟು ಎಲ್ಲಿ ಬೇಕಾದರೂ ನಿಲ್ಬಹುದು. ರಾಹುಲ್ ಗಾಂಧಿ ಬರ್ತಾರೆ ಅಂದರೆ ನಾವ್ಯಾರು ಬೇಡ ಅಂತ ಹೇಳ್ತೀವ? ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಎಲ್ಲೂ ಬೇಕಲ್ಲಿ ಅವರು ಸ್ಪರ್ಧೆಯನ್ನು ಮಾಡಲಿ, ಸೊ ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ಸ್ಪರ್ಧೆ ಮಾಡಲಿ ಅಂತೇಳಿ ಹೇಳಿದ್ದಾರೆ. ಸೊ ತುಮಕೂರಿನಿಂದ ಈ ಒಂದು ಲೋಕಸಭಾ ಚುನಾವಣೆಗೆ ರಾಹುಲ್ ಗಾಂಧಿ ಅವರು ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ. ಸೊ ರಾಹುಲ್ ಗಾಂಧಿ ಸ್ಪರ್ಧೆಯ ಬಗ್ಗೆ ನನಗೆ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತುಮಕೂರಿನಲ್ಲಿ ಗೃಹ ಸಚಿವರು. ಸೊ ರಾಹುಲ್ ಗಾಂಧಿ ರಿಸರ್ವ್ ಕ್ಷೇತ್ರವನ್ನು ಬಿಟ್ಟು ಎಲ್ಲಿ ಬೇಕಾದರೂ ಅವರು ನಿಲ್ಬಹುದು, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ನೋಡಿ, ಈಗ ಲೋಕಸಭೆಯ ಚುನಾವಣೆಗಾಗಿ ತಯಾರಿ ಸಿದ್ಧತೆ ಅಂತೂ ಭರದಿಂದ ಸಾಗ್ತಾ ಇದೆ ಎರಡೂ ಪಕ್ಷದ ಕಡೆಯಿಂದ. ಅದರಲ್ಲಿ ಕಾಂಗ್ರೆಸ್ ಅಂತ ಬಂದಾಗ ಆಯಾ ಜಿಲ್ಲೆಯಲ್ಲಿ ಉಸ್ತುವಾರಿಯನ್ನು ಮಾಡಿಕೊಂಡು ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಸಭೆಯನ್ನು ಮಾಡಿ ಕಾರ್ಯಕರ್ತರ ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಕೆಲಸ ಈಗಲಿಂದಲೇ ಶುರುವಾಗಿದೆ. ಸೊ ಈಗ ಲೋಕಸಭೆ ಚುನಾವಣೆಯ ವಿಚಾರವಾಗಿ, ಅಂದರೆ ತುಮಕೂರಿನಿಂದ ಯಾರಿಗೆ ಅವಕಾಶ ಇದೆ, ಯಾರು ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರ. ಸೊ ಲೋಕಸಭೆಗೆ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡುವಂಥ ವಿಚಾರ ತುಮಕೂರಿನಿಂದ. ಸೊ ಯಾರು ಬೇಕಾದರೂ ಸ್ಪರ್ಧೆಯನ್ನು ಮಾಡ್ಬೋದು. ಸೊ ರಾಹುಲ್ ಗಾಂಧಿ ಸ್ಪರ್ಧೆಯ ಬಗ್ಗೆ ನನಗೆ ಯಾವುದೇ ರೀತಿಯಾಗಿ ಮಾಹಿತಿ ಇಲ್ಲ. ಸೊ ರಾಹುಲ್ ಗಾಂಧಿ ಎಲ್ಲಿ ಬೇಕಾದರೂ ನಿಲ್ಬಹುದು ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.